ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗತ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರ ಅಂತ ಅನ್ಕೊಳ್ತೀನಿ ನೋಡ್ರಿ. ಸಾಯಂಕಾಲ ಒಂದು 5 ಗಂಟೆ ಟೈಮ್ ರೀ ಈಗ. ಇವತ್ತು ಮಂಗಳವಾರ, ಅಮಾವಾಸ್ಯೆ ಇವತ್ತು. ಸೊ ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ನಾನು. ಬೆಳಗ್ಗೆ ಏನು ಅಂಥ ಪರಿ ರೂಟೀನ್ ಏನು ಇರಲಿಲ್ಲ, ಹೀಗಾಗಿ ಏನೋ ಶೇರ್ ಮಾಡೋಕ್ಕೆ ಹೋಗಿರಲಿಲ್ಲ, ಶೂಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಇವತ್ತು ಅಮಾವಾಸ್ಯೆನೂ ಐತಿ, ಹಾಗೆ ಮಂಗಳವಾರನೂ ಇರೋದ್ರಿಂದ ವಿಶೇಷವಾಗಿ ನೈವೇದ್ಯಕ್ಕೂ ಆಯ್ತು, ಹಾಗೇನ ಸ್ವಲ್ಪ ವಿಶೇಷವಾದ ಅಡುಗೆ ಮಾಡೋಣ ಅಂಥೇಳಿ ಅಂದ್ಕೊಂಡು ಈಗ ನಾನು ಅಡುಗೆ ಮನೆಗೆ ಬಂದೇನಿ. ಅಡುಗೆ ಮನೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬರ್ರಿ, ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಇವತ್ತು ಸಂಜೆ ಊಟಕ್ಕಾಗಿ ಅಥವಾ ಒಂದು ಅಮಾವಾಸ್ಯೆ ಆದ್ದರಿಂದ ನೈವೇದ್ಯಕ್ಕಾಗಿ ಏನೆಲ್ಲ ಪ್ರಿಪೇರ್ ಮಾಡಾಕತ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಒಂದ್ಸರಿ ಅಡುಗೆ ಮನೆಯನ್ನು ತೋರಿಸ್ಬಿಡ್ತೇನೆ. ಅಡುಗೆ ಮನೆ ಅಂತೂ ಚಕಾಚಕ್ ಕ್ಲೀನ್ ಐತಿ, ನೋಡ್ತಾ ಇರ್ಬೋದು. ಏನಿಲ್ಲ, ಬೆಳಗ್ಗೆ ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ ಡಬ್ಬಿಗೆ, ಮಗಳಿಗೆ ಆಕೆಗೆ ಬಾಕ್ಸಿಗೆ ಹಾಕಿ ನಾನು ಕೂಡ ಚಿತ್ರಾನ್ನ ತಿಂದೆ ಮಧ್ಯಾಹ್ನ. ಸೊ ಎಲ್ಲನೂ ಇದ್ದಷ್ಟು ಪಾತ್ರೆನ ತೊಳ್ಕೊಂಬಿಟ್ಟೆ, ಏನು ಭಾಳ ಇರಲಿಲ್ಲ, ನೋಡ್ತಾ ಇರ್ಬೋದು. ಸೊ ಇಷ್ಟಂತೂ ಕ್ಲೀನಾಗಿ ಐತೀಗ ಅಡುಗೆ ಮನೆ. ಮತ್ತು ಏನಂದರೆ ಬೆಳಗ್ಗೆ ಪೂಜೆನೂ ಆಗೈತಿ, ಅಮಾವಾಸ್ಯೆ ಪೂಜೆ ನೋಡ್ರಿ. ದೀಪ ಇನ್ನೂ ಕೂಡ ಐತಿ, ನಾನು ಲೈಟ್ ಹಾಕಿಲ್ಲ, ಇದೇ ಬೆಳಕೊಳಗನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಮಾವಾಸ್ಯೆ ಆದ್ದರಿಂದ ಸ್ವಲ್ಪ ಹಣ್ಣು ಕೂಡ ನೈವೇದ್ಯ ಮತ್ತು ವಿಶೇಷವಾದ ಪೂಜೆ ಅಂತ ಹೇಳ್ಬೋದು ಇವತ್ತು. ಹಾಗೆ ಸಾಯಂಕಾಲಕ್ಕೆ ನೈವೇದ್ಯ ಮಾಡಿದ್ರಾತು ಏನಾದರೂ ಅಂತ ಈಗ ಸ್ಟಾರ್ಟ್ ಮಾಡ್ಕೊಂಡೆ. ಒಂದು 5 ಗಂಟೆ ಆಯಿತು ಟೈಮು ಎಕ್ಸಾಕ್ಟಾಗಿ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, 5 ಗಂಟೆ. ಸೊ ಮೊದಲಿಗೆ ಏನು ಬಾಕ್ಸ್ ಅಂದ್ರಿ, ಈ ಸೀಸನಿನ ಮೊದಲ ಬಾಕ್ಸ್ ನಮ್ದಿದ ಮ್ಯಾಂಗೋ ಬಾಕ್ಸ್. ತರಿಸಿದ್ದೇನ ಇಲ್ಲ ನಾನು. ಸೊ ಮೊನ್ನೆ ತಂಗಿಗೆ ಹೇಳಿ ತರಿಸ್ಕೊಂಡೆ ನಾನು 1 ಡಜನ್ ಹಣ್ಣನ್ನು. ನೋಡ್ತಾ ಇರ್ಬೋದು, ಸಖತ್ತಾಗಿ ಅದಾವ ಹಣ್ಣು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ ಹಣ್ಣು ಎಷ್ಟೊಂದು ಮಸ್ತ್ ಅದಾವ ಅಂಥೇಳಿ. ಪರಿಮಳ ಅಂತೂ ಸಖತ್ತಾಗಿ ಬರತೈತ್ರಿ, ಮಾವಿನ ಹಣ್ಣಿನ ಪರಿಮಳ. ಸೊ ನಾನು ಇಲ್ಲೇ 4 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. 4 ಮಾವಿನ ಹಣ್ಣಿನ ಸೀಕರ್ಣಿಯನ್ನು ನಾನು ಇವತ್ತು ಮಾಡ್ತೀನಿ ನೋಡ್ರಿ. ಮೊದಲ ಇವನ್ನೆಲ್ಲ ಸ್ವಚ್ಛಗೆ ತೊಳ್ಕೊಂಡು ಬಂದುಬಿಡೋಣ ಸ್ನೇಹಿತರೆ. ನೋಡಿರಿ, ಹಣ್ಣನ್ನು ತೊಗೊಂಡು ಬಂದೇನೆ. ಈಗೇನೈತಿ, ಇವನ್ನ ಕಟ್ ಮಾಡಿ ಇದರೊಳಗಿಂದೆಲ್ಲನೂ ನಾವು ನೀಟಾಗಿ ಪಲ್ಪನ್ನು ತೆಗಿಯೋಣಂತ. ಅದಕ್ಕೋಸ್ಕರ ನಾನು ಏನು ಸೀಕರ್ಣಿ ಮಾಡ್ತೀನಿ ಅದ ಒಂದು ಪಾತ್ರೆನೂ ಇಟ್ಕೊಂಡಿದ್ದೀನಿ. ಮೊದಲಿಗೆ ಮೇಲಿನ ತುಂಬನ್ನು ತೆಗಿಯೋಣಂತ, ಹಣ್ಣಿನ ತುಂಬೇನಿರ್ತೈತೆ ತೆಗೆದು ಕಟ್ ಮಾಡೋಣ ಸ್ನೇಹಿತರೆ. ಒಬ್ಬೊಬ್ಬರು ಇಡೀ ಹಣ್ಣನ್ನು ಹಿಂಡಿ ಮಾಡ್ತಾರೆ, ಯಾಕಂದರೆ ಈಗ ಕೆಲವೊಂದು ಹಣ್ಣು ಹೆಂಗಿರ್ತಾವೆ ಒಳಗಡೆ ಹೇಳಕ್ಕೆ ಬರೋಂಗಿಲ್ಲಲ್ರಿ. ಅದಕ್ಕೆ ಮೊದಲಿಗೆ ನೀಟಾಗಿ ಹೆಚ್ಚಿಟ್ಕೋಬೇಕು, ಹೆಚ್ಚಿ ಅದರೊಳಗೆ ನೋಡ್ಕೋಬೇಕು. ಯಾಕಂದ್ರೆ ಹಣ್ಣು ಒಂದು ಎಲ್ಲ ಚೆನ್ನಾಗೇ ಕಾಣಿಸ್ತಾವೆ ಹೊರಗಡೆ ಇಂತ್ರ, ಬಟ್ ಒಳಗಡೆ ಹುಳಾದು ಇರ್ತಾವೆ, ಇಲ್ಲಾಂದರೆ ಕೆಟ್ಟಿರ್ತಾವೆ. ಹೀಗಾಗಿ ಫಸ್ಟ್ ಹಣ್ಣನ್ನು ಕಟ್ ಮಾಡಿ ನಂತರ ನಾವು ಅದರೊಳಗಿಂದ ಪಲ್ಪನ್ನು ತಗೊಂಡ್ರೆ ಆಯ್ತು ಅಂಥೇಳಿ ನಾನು ಈ ರೀತಿಯಾಗಿ ಮಾಡಾಕತ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಐತಿ ಅಂಥೇಳಿ. ಹೇಳ್ದ ಹಾಗೆ ಪರಿಮಳ ಅಂತೂ ಸಖತ್ತಾಗಿತ್ತು. ಮೊದಲಿಗೆ ನಾನು ಈ ರೀತಿ ಚಾಕುಲಿನ ಬಿಡಿಸ್ಬೇಕಂಥೇಳಿ ಟ್ರೈ ಮಾಡಿದೆ ಪಲ್ಪೆಲ್ಲ, ಬಟ್ ಅದು ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ಚಾಕುನೂ ಶಾರ್ಪ್ ಇತ್ತು, ಆಮೇಲೆ ಹಣ್ಣು ಅಷ್ಟೇ. ಅಂದ್ರೆ ಅದು ಮೇಗಿಂದ ಸಿಪ್ಪೆ ಏನೈತಲ್ರಿ ಭಾಳ ತೆಳುವಿತ್ತು, ಅಂದ್ರೆ ಫುಲ್ ಏನೈತಂದ್ರೆ ಪಲ್ಪ್ ಐತಂತ ಹೇಳ್ಬೋದು. ಹೀಗಾಗಿ ಅದು ಚಾಕುಲೆ ಬಗೆಹರಿಲಿಲ್ಲ. ನಂತರದಲ್ಲಿ ನಾನು ಏನು ಮಾಡಿದೆ, ಕೈಲೇನ ಎಲ್ಲನೂ ನೀಟಾಗೆ ಬಿಡಿಸ್ಕೊಂಡೆ ಪಲ್ಪ್. ಈ ರೀತಿಯಾಗಿ ಮಾಡೋದು ನೋಡ್ರಿ. ನೋಡ್ತಾ ಇದ್ರಲ್ಲ, ನೋಡಿದ್ರನ್ನ ಬಾಯಾಗ ನೀರು ಬರುವಂಗದಾವ ಹಣ್ಣು. ಮಾವಿನ ಹಣ್ಣು ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಹಣ್ಣಿನ ರಾಜ ಅಂತ ಕೂಡ ಕರೆಸ್ಕೊಂಡೈತಿ ಮಾವಿನ ಹಣ್ಣು. ಹೌದಲ್ರಿ ಸ್ನೇಹಿತರೆ, ಎಲ್ಲರಿಗೂ ಪಂಚಪ್ರಾಣ. ನಮ್ಮ ಮನೆಯೊಳಗೂ ಅಷ್ಟೇ, ಎಲ್ಲರಿಗೂ ತುಂಬಾ ಇಷ್ಟ ಆ ಮಾವಿನ ಹಣ್ಣಂದ್ರೆ, ಸಣ್ಣ ಮಕ್ಕಳಿಂದ ದೊಡ್ಡವ್ರವ್ರಿಗೇನು. ಹೀಗಾಗಿ ಇವತ್ತು ನಾನು ಕೂಡ ಶೀಕರಣೆ ಮಾಡ್ತಾಯಿದ್ದೀನಿ. ಮತ್ತು ಈ ಶೀಕರಣೆಗೆ ಕೆಲವೊಬ್ರು ಏನು ಮಾಡ್ತಾರೆ, ಬಾಳೆಹಣ್ಣನ್ನು ಹಾಕ್ತಾರೆ. ನಾವು ಹಾಕ್ತೀವಿ, ನಾವು ಯಾವಾಗಿದ್ರೂ ಬಾಳೆಹಣ್ಣು ಹಾಕೇ ಮಾಡ್ತೀವಿ. ಬಟ್ ನಾನಿವತ್ತು ಬರೀ ಮಾವಿನ ಹಣ್ಣಿನ ಶೀಕರಣೆ ಮಾಡಾಕತ್ತೀನಿ. ಬಾಳೆಹಣ್ಣು ಹಾಕ್ಬೋದಿತ್ತು, ಬಟ್ ಏಲಕ್ಕಿ ಬಾಳೆಹಣ್ಣು ಇತ್ತು. ಶೀಕರಣೆಗೆ ಪಚ್ಚ ಬಾಳೆಹಣ್ಣು, ಅದು ಹಣ್ಣಾಗಿದ್ದಂಥ ಬಾಳೆಹಣ್ಣು ಇದ್ರೆ ಚೆನ್ನಾಗಿರ್ತೈತಿ ಮಾವಿನ ಹಣ್ಣು ಜೊತೆಗೆ. ಅದಕ್ಕೆ ನಾನು ಇವತ್ತು ಬೇಡ, ಸ್ವಲ್ಪ ಚೇಂಜ್ ಆಗಿರಲಿ ಅಂತ ಬರೀ ಮಾವಿನ ಹಣ್ಣಿಂದ ಮಾಡಾಕತ್ತೀನಿ. ಈ ರೀತಿಯಾಗಿ 4 ಮಾವಿನ ಹಣ್ಣಿನ ಪಲ್ಪ್ ತೆಗೆದು ನೀಟಾಗಿ ಎಷ್ಟು ಸಾಧ್ಯ ಅದರೊಳಗಿಂದ ಎಲ್ಲನೂ ಜ್ಯೂಸ್ ತಕ್ಕೊಂಡು ಈ ರೀತಿಯಾಗಿ ಎತ್ತಿಟ್ಕೊಂಡೇನಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಬಂದೈತಿ. ಇಷ್ಟು ಮಾಡ್ಕೊಂಡಿದ್ದೀನಿ ನಾನು, ಇಷ್ಟು ಗಟ್ಟಿ ಇದ್ರೆ ಸಾಕಂತ ಹೇಳಿ.
ಮತ್ತು ನಾವು ಯಾವಾಗಲೂ ಸೀಕರ್ನಿಗೆ ಬೆಲ್ಲನ ಬಳಸ್ತೀವಿ. ಕೆಲವೊಬ್ರು ಸಕ್ಕರೆನೂ ಹಾಕ್ತಾರೆ, ಬಟ್ ನಾವಂತೂ ಬೆಲ್ಲನ ಬಳಸ್ತೀವಿ. ಹೀಗಾಗಿ ಮೊದಲಿಗೆ ಇದಕ್ಕೆ ಬೆಲ್ಲನ ನಾವು ಕರಗಿಸ್ಕೊಂಡು ಬಿಡೋಣ. ಹಾಗೆ ಹಾಕಿದ್ರೆ ನೀಟಾಗಿ ಮಿಕ್ಸ್ ಆಗಂಗಿಲ್ಲ ಅನ್ನೋ ಒಂದು ಉದ್ದೇಶ. ಆನಂತರ ಬೆಲ್ಲದಲ್ಲಿ ಏನಾದರೂ ಕಸರು ಕಡ್ಡಿ ಇದ್ರೂ ಹೋಗಿಬಿಡಲಿ ಅಂತನೂ ಒಂದು ಉದ್ದೇಶ. ಅದಕ್ಕೋಸ್ಕರ ನಾನಿಲ್ಲೇ ಒಂದು ಬಟ್ಲ ಬೆಲ್ಲ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಹಣ್ಣು ಸ್ವೀಟ್ ಅದಾವು. ಇಷ್ಟು ಬೆಲ್ಲ ಸಾಕಂಥೇಳಿ ಒಂದು ಬುಟ್ಟಿಯನ್ನು ತೊಗೊಂಡು ಅದಕ್ಕೆ ನಾನು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟೆ, ನೀರು ಕಡಿಮೆ ಹಾಕಬೇಕಾಗಿತ್ತಂತ ಆಮೇಲೆ ಅನ್ನಿಸ್ತು. ಪರವಾಗಿಲ್ಲ, ಸ್ವೀಟ್ ಅಂತೂ ಕರೆಕ್ಟಾಗೇ ಇತ್ತು. ನೀವು ಹಾಕ್ಕೊಂಡ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಬಿಡ್ರಿ. ಜಸ್ಟ್ ಕರಗೋಸೋದಷ್ಟೇ, ನಮಗೇನಿದು ಪಾಕ ಬೇಕಂತೇನಿಲ್ಲ. ಒಂದು ಎಳೆ ಪಾಕ, 2 ಎಳೆ ಪಾಕ ಏನೂ ಬೇಕಾಗಿಲ್ಲ. ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನಮ್ಗೆ. ಸೊ ಬೆಲ್ಲ ಕರಗಿದಾದ ನಂತರ ಆಫ್ ಮಾಡಿದೆ. ನಂತರ ಅದು ಬೆಲ್ಲ ಆರಬೇಕ್ರಿ. ನಾವೇನು ಕರಗಿಸ್ಕೊಂಡಿರ್ತೀವಿ ಅದು ತಣ್ಣಗಾಗಬೇಕು. ಆಮೇಲೇನು ನಾವು ಸೀಕರ್ನಿ ಮಿಕ್ಸ್ ಮಾಡಬೇಕಾಗ್ತೈತಿ. ಅದು ಆರೋವರೆಗೆ ಬೇಳೆ ಸಾರಿಗೆ ಕುಕ್ಕರ್ ಇಟ್ಟರಾಯ್ತಂತ ಈ ಕಡೆ ಒಂದು ಕುಕ್ಕರಲ್ಲೇ 1 ಕಪ್ ಬೇಳೆನ ತೊಳೆದ್ಬಿಟ್ಟು ತೊಗೊಂಡು ಅದಕ್ಕೆ 1-2 ಟೊಮೆಟೊನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿದೆ. ಹಾಗೆ 1-2 ಚಿಟಿಕೆ ಅರಿಶಿನ, 1-2 ಹನಿಯಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3-4 ವಿಸಲ್ ಇದನ್ನು ತೊಗೋಬೇಕಾಗ್ತೈತಿ ಬೇಳೆ ಸಾರಿಗೆ. ಅದಕ್ಕೋಸ್ಕರ ಇದನ್ನು ಈಗ ಕುಕ್ಕರ್ ಇಟ್ಟುಬಿಡೋಣಂತ. ಸೊ ಸೀಟಿನೂ ತೆಗ್ದಿದ್ದೆ, ಇದನ್ನು ಹಾಕಿದೆ ನೋಡ್ರಿ, ಆರಾಮಾಗಿ ಸೀಟಿ ಆಗಲಿ ಅಂತ. ಇದಿಷ್ಟು ಮಾಡೋ ಮಟ್ಟ ಅಂದ್ರೆ ನಮ್ಗೆ ಬೆಲ್ಲ ತಣ್ಣಗಾಗಿತ್ತು. ಮತ್ತು ಸೀಕರ್ಣಿ ಅಂತೂ ಮಾಡಿದ್ದಿತ್ತಲ್ಲ, ಸೊ ಅದಕ್ಕೆ ನಾನು ಈ ಬೆಲ್ಲನ ಹಾಕಬೇಕು. ಮತ್ತು ನಾನು ಹೇಳಿದ ಹಾಗೆ ಶೋಧಿಸಿ ಹಾಕ್ತೀನಿ. ಏನಾದರೂ ಕಡ್ಡಿ ಕಸರು ಇದ್ರೆ ಹೊಲಸಿದ್ರೆ ಹೋಗಿಬಿಡ್ತೈತೆ ಅಂಥೇಳಿ ಈ ರೀತಿ ಒಂದು ಜಾಳಿಗೆ ಸಹಾಯದಿಂದ ಬೆಲ್ಲನ ಸೋಸಿ ಹಾಕಿದೆ. ನಾ ಹೇಳಿದಾಗೆ ನೀರು ಸ್ವಲ್ಪ ಜಾಸ್ತಿ ಆಗಿತ್ತು ನಂದು, ನೀವು ಸ್ವಲ್ಪ ಕಡಿಮೆ ಹಾಕ್ರಿ ಅಂತ ಹೇಳ್ತೀನಿ ನೋಡಿರಿ. ಆದರೂ ಪರವಾಗಿಲ್ಲ, ಕರೆಕ್ಟಾಗೇ ಐತಿ, ಒಂದು ಹವನಿನ ಐತೆ ಅಂತ ಹೇಳ್ಬೋದು. ಇಷ್ಟು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಹಾಕಿದಂಥ ಬೆಲ್ಲ ಮತ್ತು ಮಾವಿನ ಹಣ್ಣಿನ ಪಲ್ಪ್ ಎಲ್ಲನೂ ಒಂದಾಗಬೇಕಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೊಂದು 2 ಚಿಟಿಕೆಯಷ್ಟು ಉಪ್ಪು, ಯಾವುದೇ ಸಿಹಿ ಆಗಲಿ 1-2 ಚಿಟಿಕೆ ಉಪ್ಪು ಹಾಕಿದರೆ ಅದರ ರುಚಿ ಚೆನ್ನಾಗಿರ್ತೈತೆ ಅಂತ ಹೇಳಿ 1-2 ಚಿಟಿಕೆ ಉಪ್ಪು ಹಾಕಿ ನಂತರ ಏಲಕ್ಕಿ ಪೌಡರ್ನ ಹಾಕ್ಕೊಂಡೆ. 1-1.5 ಸ್ಪೂನಷ್ಟು. ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿ ಮಾಡಿರ್ತೀನಿ ನಾನು ಏಲಕ್ಕಿನ, ಅದಕ್ಕಾಗಿ ನಿಮ್ಗೆ ಬಿಳಿ ಬಿಳಿ ಅನ್ಸಾಕತ್ತಿರ್ಬೋದು. ಮತ್ತು ಎಲ್ಲನೂ ಹಾಕಿ ಮತ್ತು ಫೈನಲಾಗಿ ಒಂದು ಸರಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಮಾವಿನ ಹಣ್ಣಿನ ಸೀಕರ್ಣಿ ರೆಡಿ ನೋಡಿರಿ. ನೀವು ಯಾವ ರೀತಿ ಮಾಡ್ತೀರಿ ಖಂಡಿತವಾಗ್ಲೂ ತಿಳಿಸ್ರಿ. ನಾವು ಮಾತ್ರ ಸಿಂಪಲ್ಲಾಗಿ ಇಷ್ಟ ಮಾಡೋದು. ಇದ್ರೊಳಗೆ ಪಚ್ಚ ಬಾಳೆಹಣ್ಣಿದ್ರೆ ಕಟ್ ಮಾಡಿ ಸೇರಿಸ್ತಿದ್ವಿ. ಇವತ್ತು ಸಿಂಪಲ್ಲಾಗಿ ಪ್ಯೂರ್ ಆದ ಮಾವಿನ ಹಣ್ಣಿನ ಸೀಕರ್ಣಿನ ಮಾಡಿದೆ ನೋಡಿರಿ. ಇದನ್ನು ಸೈಡಿಗೆ ಇಟ್ಬಿಟ್ಟು ಮತ್ತು ಸೀಕರ್ಣಿ ಅಂದಮೇಲೆ ಅದ್ರ ಜೊತೆಗೆ ಬೇಕಲ್ರಿ, ಪೂರಿ ಆದರೂ ಬೇಕು, ಚಪಾತಿ ಆದರೂ ಬೇಕು, ಅಥವಾ ಬಿಳಿ ಹೋಳಿಗೆ ಅಂತ ಮಾಡ್ತೀವಿ ನಮ್ಮ ಕಡೆ, ಅದಾದರೂ ಬೇಕು. ನಾನು ಇವತ್ತು ಸಿಂಪಲ್ಲಾಗಿ ಚಪಾತಿ ಮಾಡಕತ್ತೀನಿ. ಅದಕ್ಕೋಸ್ಕರ ಚಪಾತಿ ಹಿಟ್ಟನ್ನು ನಾದಾಕತ್ತೀನಿ ನೋಡಿರಿ. ಹಿಟ್ಟು ತೊಗೊಂಡು ಅದಕ್ಕೊಂಚೂರು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿದ್ದಿ ಹಿಟ್ಟನ್ನು ನಾದ್ಕೋಬೇಕ್ರಿ. ಗೋಧಿ ಹಿಟ್ಟು ನಾದೋದು ಎಲ್ಲರಿಗೂ ಗೊತ್ತಿರ್ತೈತಿ, ಬಟ್ ನಾನು ಇವತ್ತಿನ ನನ್ನ ರೊಟ್ಟಿನೊಳಗೆ ಅದನ್ನು ಶೇರ್ ಮಾಡಕತ್ತೀನಿ ನೋಡಿರಿ. ಸೊ ಹಿಟ್ಟು ನಾದ್ಕೊಂಡು ಮೇಗೊಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ಇನ್ನೊಂದ್ಸರಿ ಹಿಟ್ಟನ್ನು ಮಿದ್ದಿ ಇದನ್ನು ಕೂಡ ಸ್ವಲ್ಪ ನೆನಿಲಿಕ್ಕೆ ಸೈಡಿಗೆ ಇಟ್ಬಿಡೋಣಂತ. ಚಪಾತಿ ಶ್ರೀಕರ್ಣಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್. ನಾ ಹೇಳಿದಾಗೆ ಪುರಿನೂ ಚೆನ್ನಾಗಿರ್ತೈತಿ. ಮಾಡೋರು ಹೋಳಿಗೆ ಕೂಡ ಮಾಡ್ತಾರೆ, ಒಬ್ಬಟ್ಟು ಮಾಡ್ತಾರೆ ಸೀಕರ್ಣಿ ಜೊತೆಗೆ. ಇಲ್ಲಾಂದ್ರೆ ಬಿಳಿ ಹೋಳಿಗೆ ಅಥವಾ ಖಾರದ ಹೋಳಿಗೆ ಅಂತ ಮಾಡ್ತಾರೆ, ಸಪ್ಪನ ಬಿಳಿ ಹೋಳಿಗೆ ಅಂತ ಹೇಳಿ, ಅದು ಕೂಡ ಚೆನ್ನಾಗಿರ್ತೈತಿ ಕಾಂಬಿನೇಷನ್. ಬಟ್ ನಮ್ದಂತೂ ಇವತ್ತು ಚಪಾತಿ ನೋಡಿರಿ. ಸೊ ಹಿಟ್ಟಂತೂ ರೆಡಿ ಆಯಿತು. ಇದನ್ನು ಸೈಡಿಗೆ ಇಡೋಣ. ನೈವೇದ್ಯ ಅಂದಮೇಲೆ ನಮ್ಮ ಕಡೆ ಬದ್ನಿಕಾಯಿ ಪಲ್ಯ ಇಲ್ಲ ಅಂದರೆ ಹೆಂಗೆ ಹೇಳ್ರಿ, ಕಂಪಲ್ಸರಿಯಾಗಿ ನೈವೇದ್ಯಕ್ಕೆ ಬದ್ನಿಕಾಯಿ ಪಲ್ಯ ಬೇಕು. ಅದಕ್ಕೋಸ್ಕರ ದೊಡ್ಡ ಸೈಜಿಂದ 2 ಬದ್ನಿಕಾಯಿ ತೊಗೊಂಡು ಉಳ್ಳಾಗಡ್ಡಿ, ಟೊಮೆಟೊ, ಬದ್ನಿಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಈಗ ಒಗ್ಗರಣೆನ ಕೊಡಾಕತ್ತೀನಿ ನೋಡಿರಿ. ಒಗ್ಗರಣೆಗೆ ಅದೇ ಪುಟಾಣಿದೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಕೊಂಡು ಅವೆಲ್ಲ ಚಿಟಪಟ ಅಂದಮೇಲೆ ಹೆಚ್ಚಿದಂಥ ಉಳ್ಳಾಗಡ್ಡಿ, ಕರಿಬೇವನ್ನ ಇಲ್ಲೇ ಸೇರಿಸ್ಕೊಳ್ಬೇಕ್ರಿ. ಸೇರಿಸ್ಕೊಂಡು ಸ್ವಲ್ಪ ಆಡಿಸ್ಕೊಳ್ಳೋಣ ಉಳ್ಳಾಗಡ್ಡಿನ ಚೆನ್ನಾಗಿ. ಸ್ವಲ್ಪ ಉಪ್ಪು ಹಾಕಿಬಿಡೋಣ ಅಂತ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಉಳ್ಳಾಗಡ್ಡಿ ಬೇಗನೆ ಸಾಫ್ಟ್ ಆಗ್ತಾವಂತ ಹೇಳಿ ರುಚಿಗೆ ಎಷ್ಟು ಬೇಕೋ ಪಲ್ಯಕ್ಕೆ ಅಷ್ಟು ಉಪ್ಪನ್ನ ಈಗ ಸೇರಿಸ್ಕೊಂಡ್ಬಿಡೋಣ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ, ನಾ ಸ್ವಲ್ಪ ಕ್ವಿಕ್ಕಾಗೆ ತೋರ್ಸಾಕತ್ತೀನಿ, ಯಾಕಂದ್ರೆ 3-4 ಐಟಮ್ಸ್ ಅದಾವೆ ಇವತ್ತಿನ ಒಂದು ನನ್ನ ಪ್ಲ್ಯಾಟರ್ ಒಳಗೆ. ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗೆ ತೋರ್ಸಾಕತ್ತೀನಿ, ಏನು ಅನ್ಕೋಬೇಡ್ರಿ. ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಂತರ ನಾವು ಹೆಚ್ಚಿಟ್ಕೊಂಡಂಥ ಬದನೆಕಾಯಿನ ಸೇರಿಸ್ಕೊಳ್ಳೋಣ. ಬದನೆಕಾಯಿ 2 ಅಥವಾ 3 ದಿನ ಫ್ರಿಜ್ನಾಗ ಇಟ್ಟರೆ ಈ ರೀತಿ ಸ್ವಲ್ಪ ಕಪ್ಪ ಬರ್ತಾವೆ ನೋಡ್ರಿ. ನಿಮಗೂ ಹಂಗೆ ಆಗ್ತಾವನ್ನ ಖಂಡಿತವಾಗ್ಲೂ ತಿಳಿಸ್ರಿ. ಮತ್ತು ಬದನೆಕಾಯಿ ಹಾಕಿ ಇದನ್ನು ಕೂಡ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಮಾಡಿ ಒಂದು ಸ್ವಲ್ಪ ಮುಚ್ಚಿ ಮತ್ತು ಇದನ್ನು ನಾವು ಕೈ ಆಡಿಸ್ಬೇಕು. ಆನಂತರ ಒಂಚೂರು ಎಣ್ಣೆ ಒಳಗೆ ಚಲೋ ತಂಗ ಬೆಂದಾದ ನಂತರ ಬದನೆಕಾಯಿ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಂಥ 1 ಟೊಮೆಟೊ ಸಣ್ಣಗೆ ಹೆಚ್ಚಿದ್ದೆ ಅದನ್ನು ಹಾಕ್ಕೊಂಡೆ.
ನಂತರದಲ್ಲಿ ಅರಿಶಿಣ ಹಾಗೆ ಚಿಲ್ಲಿ ಪೌಡರ್, ಉಪ್ಪಂತೂ ಆಲ್ರೆಡಿ ಹಾಕಿದ್ದೈತಿ. ಸೊ ಇದಿಷ್ಟು ಹಾಕ್ಕೊಂಡು ಚಲೋತಂಗ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ ನಾನು ಈಗ ನೀರು ಹಾಕೋಂಗಿಲ್ಲ, ಇನ್ನೊಂಚೂರು ಇದನ್ನು ಮುಚ್ಚಿ ಬೇಯಿಸ್ಕೊಳ್ತೀನಿ. ಸ್ವಲ್ಪ ಹೀಗೇನೆ ಡ್ರೈ ಆಗಿ ಬೇಯಿಸ್ಕೊಂಡು ಆದ ನಂತರ ನಮ್ಗೆ ಇದು ಎಷ್ಟು ಬೇಕು ನೀರು ಅಷ್ಟು ನೋಡಿಕೊಂಡು ನೀರು ಹಾಕಬೇಕ್ರಿ. ಅದು ಕುದಿಲಿಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ನಾವಿವತ್ತು ಏನಪ್ಪ ಅಂದ್ರೆ ಶಿಕರಣೆ ಜೊತೆಗೆ ಜಸ್ಟ್ ನೈವೇದ್ಯಕ್ಕೆ ಅಂತ ಹೇಳಿ ಮಾಡಾಕತ್ತೀವಿ. ಇದಕ್ಕಾಗಿ ಗ್ರೇವಿ ಮಾಡೋಂಗಿಲ್ಲ, ಡ್ರೈ ಪಲ್ಯನ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ತೀನಿ. ಮತ್ತು ಇದಕ್ಕೊಂಚೂರು ಗುರಳ್ ಪುಡಿ ಹಾಕ್ಕೊಳ್ತೀವಿ. ಹುಚ್ಚಳ ಪುಡಿ, ಗುರಳ್ ಪುಡಿ ಏನಂತೀರಿ ಅದನ್ನು ಹಾಕ್ಕೊಳ್ಬೇಕು. ಹಾಕಿ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಸೊ ಇದು ಬೆಂದಾಯ್ತಂದ್ರೆ ನಮ್ಮ ಬದ್ನಿಕಾಯಿ ಪಲ್ಯ ರೆಡಿ ಅಂದಾಗನ ಹೇಳ್ಬೋದು. ಸೊ ಮುಚ್ಚಿ ಒಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ. ಬೇಗ ಬೆಂತೈತ್ರಿ, ಎಣ್ಣೆ ಒಳಗೆ ಅರ್ಧ ಬೆಂದ್ಬಿಟ್ಟಿರ್ತೈತಿ. ಈಗ ಒಂದು ಅರ್ಧ ಬೇಯಿಸ್ಕೊಂಡ್ರೆ ಬದ್ನಿಕಾಯಿ ಪಲ್ಯ ರೆಡಿ. ಸೊ ಕೊತ್ತಂಬರಿ ಸೊಪ್ಪು ಹಾಕಿ ಫೈನಲ್ ಆಗಿ ಮಿಕ್ಸ್ ಮಾಡಿ ಮುಚ್ಚಿಬಿಡೋಣ. ಸೊ ಬದ್ನಿಕಾಯಿ ಪಲ್ಯ ರೆಡಿ ಆಯಿತು. ಇದೆಲ್ಲ ಮಾಡೋದ್ರೊಳಗೆ ಅಂದ್ರೆ ಏನು ಬ್ಯಾಳೆ ಇಟ್ಟಿದ್ದೆ ಕುಕ್ಕರ್, ಅದು ಕೂಡ ಎಲ್ಲ ಪ್ರೆಷರ್ ಹೋಗಿ ಕೂಲಾಗಿತ್ತು, ತಣ್ಣಗಾಗಿತ್ತು. ನೋಡಕತ್ತೀರಿ ಮಸ್ತ್ ಅಂದ್ರೆ ಮಸ್ತ್ ಕುದ್ದಾವು. ಒಂದು 4 ಸಿಟಿ ತೊಗೊಂಡಿದ್ದೆ ನಾನು. ಈಗೇನೈತಿ ಸೌಟ್ ಸಹಾಯದಿಂದನೇ ಇಲ್ಲೇ ಸ್ವಲ್ಪ ಟೊಮೆಟೊನೂ ಆಯಿತು, ಬೇಳೆನೂ ಆಯಿತು, ಒಂಚೂರು ಮುಗಿಸ್ಕೊಂಡ್ಬಿಡೋಣಂತ, ಅಂದ್ರೆ ಮ್ಯಾಶ್ ಮಾಡ್ಕೊಳ್ಳೋಣಂತ ಎಷ್ಟು ಸಾಧ್ಯ ಅಷ್ಟು. ತೀರ ಏನು ಅಂತ ಪರಿ ಏನು ಇದು ಬೇಡ, ಇರಲಿ ಬೇಳೆನೂ ಸ್ವಲ್ಪ ಇರಲಿ, ಚೆನ್ನಾಗಿ ಅನ್ನಿಸ್ತೈತಿ ಊಟ ಮಾಡುವಾಗ. ಮತ್ತು ಅಷ್ಟು ಮಾಡಿಟ್ಟು ನಾನು ಇಲ್ಲೇ ಇನ್ನೊಂದು ಪುಟಾಣಿ ಬಾಣಲಿ ಇಟ್ಕೊಂಡು ಈಗೇನು ಮಾಡಾಕತ್ತೀನಿ, ಒಗ್ಗರಣೆನ ಹಾಕಾಕತ್ತೀನಿ ನೋಡಿರಿ. ಸೊ ಇದಕ್ಕೂ ಕೂಡ ಒಂಚೂರು ಎಣ್ಣೆ, ಸಾಸಿವೆ, ಜೀರಿಗೆ, ಮಾಮೂಲಿ ಒಗ್ಗರಣೆ. ಇದಕ್ಕೊಂಚೂರು ಹಿಂಗೆ ಹಾಕ್ತೀನಿ, 1-2 ಚಿಟಿಕೆ ಅಷ್ಟು. ಚೆನ್ನಾಗಿ ಬರ್ತೈತಿ, ಸಾಂಬಾರ್ದು ಫ್ಲೇವರ್ ಅನ್ಬೋದು, ಅದಕ್ಕೋಸ್ಕರ. ಮತ್ತು ಬೆಳ್ಳುಳ್ಳಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ರುಚಿ ಕೊಡ್ತಾವ್ರಿ. ನನಗಂತೂ ಹೆಚ್ಚಿಗೆ ಬೆಳ್ಳುಳ್ಳಿ ಇದ್ರನ ರುಚಿ ಇಷ್ಟ. ಅದ್ರ ಜೊತೆಗೆ ಕರಿಬೇವು ಹಾಕಿ ಒಂದು ಚೂರು ಒಗ್ಗರಣೆ ಕೆಂಪಾಗೋ ಮಟ್ಟ ಮಾಡಿಕೊಂಡು ನಾವು ಬೇಯಿಸಿದಂಥ ಬ್ಯಾಳೆ ಏನಿತ್ತಲ್ರಿ ಅದನ್ನು ಸ್ವಲ್ಪ ಮ್ಯಾಗಿಂದ ನೀರು ಅಂತದ್ದು ಅಷ್ಟು ಹಾಕಿ ಮತ್ತೊಂದು ಸ್ವಲ್ಪ ಮುಗುಚಿ ಆಮೇಲೆ ಇದಕ್ಕೆ ಉಳ್ದಂಥದ್ದಿಷ್ಟನ್ನು ಸೇರಿಸ್ಕೊಳ್ತೀನಿ. ನೋಡ್ತಾ ಇದ್ದೀರಿ ಈ ರೀತಿ. ಆಮೇಲೆ ಕುಕ್ಕರ್ನಾಗ ಒಂದು ನೀರು ಹಾಕಿ ಅದನ್ನು ಕೂಡ ಎಷ್ಟು ಬೇಕು ನಮ್ಗೆ ಸಾರು ನೋಡಿಕೊಂಡು ನೀರನ್ನು ಬೆರೆಸ್ಕೋಬೇಕು. ಆ ನಂತರ ಏನೈತಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಮತ್ತು ಇನ್ನೊಂಚೂರು ಅರಿಶಿಣ ಎಲ್ಲನೂ ನಾನಿಲ್ಲೇ ಸೇರಿಸ್ಕೊಳ್ತೀನಿ. ಸಿಂಪಲ್ಲಾದ ಬೇಳೆ ಸಾರು ಅಥವಾ ಖಾರ ಬೇಳೆ ಅಂದ್ರೂ ಹಿಂಗೇನೆ ಸ್ವಲ್ಪ ಗಟ್ಟಿ ಇರ್ತೈತೆ. ಅಷ್ಟು ಬಿಟ್ಟರೆ ಇದೇ ಮೆಥಡಲ್ಲೇನ ಮಾಡೋದು, ಸಿಂಪಲ್ಲಾಗಿ ಮಾಡೋದು ನೋಡಿರಿ. ಎಲ್ಲನೂ ಹಾಕಿ ಮಸ್ತಾಗೆ ಒಂದು ಕುದಿಬೇಕ್ರಿ ಸಾರು. ನಾನೀಗ ತಂಪಿರೋದ್ರಿಂದ ಹುಂಚೆಯನ್ನು ಹಾಕಿಲ್ಲ, ಹುಂಚಿ ಹುಳಿ ಅಂತೀವಲ್ಲ ಅದನ್ನು ಹಾಕಲಿಲ್ಲ. ಬ್ಯಾಸ್ಗೆ ಇದ್ರೆ ಒಂಚೂರು ಹುಳಿ ಹಾಕಿದ್ರೆ ಚೆನ್ನಾಗಿರ್ತೈತಿ. ನಾನು ಟೊಮೆಟೊನ ದೊಡ್ಡವು 2 ಟೊಮೆಟೊ ಹಾಕೀನಿ. ಸೊ ಹೀಗಾಗಿ ಹುಣಸೆಯನ್ನು ಹಾಕಿಲ್ಲ. ನೀವು ಬೇಕಿದ್ರೆ ಹಾಕ್ಬೋದು, ಹುಣಸೆ ರಸ ಹಾಕ್ಕೋಬೋದು, ಒಂಚೂರು ಬೆಲ್ಲನೂ ಹಾಕ್ಕೋಬೋದು. ನಾನು ಸಿಂಪಲ್ಲಾಗಿ ಇಷ್ಟೇನ ಮಸ್ತಾಗೆ ಕುದಿಸಿ ಈ ಟೈಮಲ್ಲಿ ಸ್ವಲ್ಪ ಖಾರ ಉಪ್ಪು ಚೆಕ್ ಮಾಡಿಕೊಡ್ರಿ, ಕಡಿಮೆ ಇದ್ದಿದ್ದನ್ನು ಸೇರಿಸ್ಕೊಳ್ರಿ. ಫೈನಲಾಗಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ನಾನೀಗ ಗ್ಯಾಸನ್ನು ಆಫ್ ಮಾಡ್ತೀನಿ. ನಮ್ಮ ಬೇಳೆ ಸಾರು ಕೂಡ ರೆಡಿ ಆಯಿತು. ಏನೇನು ರೆಡಿ ಆಯಿತು ಅಡುಗೆ? ಬದ್ನಿಕಾಯಿ ಪಲ್ಯನೂ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಪುಟಾಣಿ ಇದ್ರೊಳಗೆ ಮಾಡೀನಿ 2 ಬದ್ನಿಕಾಯಿ. ಮತ್ತು ಬೇಳೆ ಸಾರು ಕೂಡ ರೆಡಿ ಆಯಿತು. ಹಾಗೇನ ಫಸ್ಟಿಗೆ ಸೀಕರ್ಣಿ ಕೂಡ ರೆಡಿ ಆಗೈತಿ. ಅದ್ರ ಜೊತೆಗೆ ಬೇಳೆ ಸಾರು ಮಾಡ್ತಾ ರೈಸು ಮಾಡಿದೆ, ಅದು ಆಯಿತು. ಇಲ್ಲೇನು ಹೆಚ್ಚಿಟ್ಟಿನಪ್ಪ ಅಂತಂದ್ರೆ ಒಂಚೂರು ಬಜ್ಜಿ ಮಾಡಿದ್ರಾಯ್ತು ಅಂಥೇಳಿ, ಪಕೋಡ. ಅದಕ್ಕೋಸ್ಕರ ಒಂದು 100 ಗ್ರಾಮಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬಟ್ಲ ಅನ್ಬೋದು, ಸಣ್ಣ ಬಟ್ಲದಲ್ಲೇ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲೇ ಹಾಕ್ಕೊಂಡೆ. ಅದಕ್ಕೆ ಕಡಲೆ ಹಿಟ್ಟು ಒಳ್ಳೆ ಕ್ವಾಲಿಟಿದಿದ್ರೆ ಬಜ್ಜಿ ಮಾತ್ರ ಮಸ್ತ್ ಬರ್ತಾವೆ. 1 ಚಿಟಿಕೆ ಅರಿಶಿನ ಹಾಕ್ಕೊಂಡೆ. ಹಾಗೇನ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡು, ಹಾಗೆ ಉಳ್ಳಾಗಡ್ಡಿನೂ ಅಷ್ಟೇ. ನಿಮ್ಗೆ ಬೇಕಿದ್ರೆ ಉದ್ದಗೆನೂ ಹೆಚ್ಚಬೋದು. ಕಾಂದಾ ಬಜ್ಜಿ ಅಂತ ಮಾಡ್ತೀವಲ್ಲ ಅದಕ್ಕೆ ಉದ್ದಗೆ ಚೆನ್ನಾಗಿರ್ತಾವೆ. ಇದೊಂಥರ ಗೋಲ್ ಬಜ್ಜಿ ಟೈಪ್ ಮಾಡಕತ್ತೀನಿ, ಹೀಗಾಗಿ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನಾನು. ಅದನ್ನು ಕೂಡ ಈ ರೀತಿ ಪದರೆಲ್ಲ ಬಿಚ್ಚೋ ಹಾಗೆ ಸ್ವಲ್ಪ ನಾವು ಬಿಚ್ಚಿ ಹಾಕಿದರೆ ಚೆನ್ನಾಗಿರ್ತೈತೆ ಅಂತ ಹೇಳಿ ನೋಡ್ತಾ ಇದ್ದೀರಿ. ನಾನು ಈ ರೀತಿ ಮಾಡಿ ಸೇರಿಸ್ತಾ ಇದ್ದೀನಿ. ಹಿಂಗೆ ಹಾಕ್ಕೋಬೇಕು ನೋಡಿರಿ. ಮತ್ತು ಉಳ್ಳಾಗಡ್ಡಿ ಜಾಸ್ತಿ ಇದ್ದಷ್ಟು ಬಜ್ಜಿ ರುಚಿ ಇರ್ತಾವ್ರಿ, ಹೀಗಾಗಿ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಇದ್ರೊಳಗೆ ಪಾಲಕ್ ಸೊಪ್ಪನ್ನು ಸೇರಿಸ್ಬೋದು, ಚೆನ್ನಾಗಿರ್ತೈತಿ. ಹಾಗೆ ಒಂದು 2 ಚಿಟಿಕೆ ಹಿಂಗನ್ನು ಹಾಕ್ಕೊಂಡೆ. ಕಡಲೆ ಹಿಟ್ಟು ಅಂದಮೇಲೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇರ್ತೈತಲ್ಲ, ಹೀಗಾಗಿ ಬೇಡ ಅಂಥೇಳಿ. ಡೈಜೆಷನ್ ಚೆನ್ನಾಗಿ ಆಗ್ತೈತಿ ಹಿಂಗೆ ಹಾಕಿದರೆ. ಆಮೇಲೆ ಹಸಿ ಖಾರ, ನಮ್ಮ ಮನೆಯಾಗಂತೂ ಹಸಿ ಖಾರ ಕಂಪಲ್ಸರಿ ಇದ್ದೇ ಇರ್ತೈತಿ. ನಿಮ್ಮ ಮನೆಯಾಗ ಇರಲಿಲ್ಲ ಅಂದ್ರೆ ಒಂಚೂರು ಹಸಿ ಶುಂಠಿ, ಒಂಚೂರು ಜೀರಿಗೆ, ಹಾಗೆ ಹಸಿಮೆಣಸು ಇದಿಷ್ಟನ್ನು ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ರಿ. ಮೊದಲ ಉಳ್ಳಾಗಡ್ಡಿ ಇವೇನು ಹಾಕಿವಲ್ಲ ಅದ್ರ ಜೊತೆಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ
ಆಮೇಲೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನಾವು ಕಲಿಸ್ಬೇಕಾಗ್ತದೆ ಸ್ನೇಹಿತರೆ. ಫಸ್ಟಿಗೆ ಭಾಳಷ್ಟು ನೀರು ಹಾಕಬೇಡ್ರಿ. ಕಡ್ಲೆ ಹಿಟ್ಟು ಮೊದಲು ಸ್ವಲ್ಪ ನೀರು ಹಿಡಿತೈತಿ, ಭಾಳ ಬೇಕಾಗಂಗಿಲ್ಲ ಅದಕ್ಕೆ ನೀರು. ಗೋಧಿ ಹಿಟ್ಟು ಅಕ್ಕಿ ಹಿಟ್ಟಿಗೆ ಬೇಕಾದಷ್ಟು ನೀರು ಅದಕ್ಕೆ ಕಡಲೆ ಹಿಟ್ಟಿಗೆ ಬೇಕಾಗಂಗಿಲ್ಲ. ಹೀಗಾಗಿ ನೋಡಿ ಒಂದು ಚೂರ ಹಾಕ್ಕೊತ ನೀವು ಈ ಒಂದು ಪಕೋಡ ಹಿಟ್ಟನ್ನು ಕಲಿಸ್ರಿ ಸ್ನೇಹಿತರೆ. ನಾನು ಇಲ್ಲೇ ಕಲಿಸ್ತಾ ಇದ್ದೀನಿ. ಮತ್ತು ನಾನು ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ಹಾಕ್ಕೊಂಡೆ. ಆ ವಿಡಿಯೋ ನಿಮ್ಗೆ ಬಂದಿಲ್ಲ, ಇದ್ರೊಳಗೆ ಪೌಸ್ ಆಗಿತ್ತು. ಅದನ್ನು ಹಾಕ್ಕೊಂಡು ನಾನು ಕಲಸಿ ಇಟ್ಟಿದ್ದೆ. ಈಗ ನೋಡಿರಿ, ಒಂದು 2 ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. 2 ಚಿಟಿಕೆ ನೋಡ್ತಾ ಇರ್ಬೋದು. ಅದಕ್ಕೆ ಒಂದು 2 ಹನಿಯಷ್ಟು ನೀರು ಹಾಕ್ಕೊಳ್ತೀನಿ ಅದರ ಮೇಲೆ. ಅಂದರೆ ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತೈತಿ ಮತ್ತು ನಮ್ಮ ಹಿಟ್ಟು ಫ್ಲಫಿಯಾಗಿ ಚೆನ್ನಾಗಿ ಆಗ್ತೈತಿ. ಮತ್ತು ಅದು ಫ್ಲಫಿ ಆತಂದ್ರೆ ಬಜ್ಜಿ ಅಥವಾ ಪಕೋಡನೂ ಚೆನ್ನಾಗಿ ಬರ್ತಾವಂಥೇಳಿ ಹಾಕಿ ಮಸ್ತಾಗಿ ಇದನ್ನು ಮಿಕ್ಸ್ ಮಾಡಬೇಕು ಸೋಡಾ ಹಾಕಿದ ಮೇಲೆ. ಮತ್ತು ಇದನ್ನೆಲ್ಲ ಮಾಡೋ ಮುಂದೆ ಎಣ್ಣೆ ಕೂಡ ಕಾಸಕ್ಕಿಟ್ಟೀನಿ. ಎಣ್ಣೆ ಕೂಡ ಕಾದೈತಿ ಸ್ನೇಹಿತರೆ. ಇದಕ್ಕೆ ಒಂದು ದೊಡ್ಡ ಸ್ಪೂನ್ಲೆ 1 ಸ್ಪೂನಷ್ಟು ಕಾದಂಥ ಬಿಸಿಯಾದ ಎಣ್ಣೆನೂ ಕೂಡ ನಾನು ಇಲ್ಲೇ ಸೇರಿಸ್ತೀನಿ. ಈ ರೀತಿ ಹಾಕೋದ್ರಿಂದ ಏನಾಗ್ತೈತಿ, ನಮ್ಮ ಪಕೋಡ ಅಥವಾ ಬಜ್ಜಿ ಮಸ್ತ್ ಕ್ರಿಸ್ಪಿಯಾಗಿ ಬರ್ತಾವೆ ನೋಡಿರಿ. ಹೀಗಾಗಿ ಸುಡು ಎಣ್ಣೆನ ಹಾಕ್ಕೋಬೇಕು. ಇದೆಲ್ಲ ಮಾಡಿದೆ ಕಲಸೋ ಮಟ್ಟ ಅಂತ ಪೌಸ್ ಮಾಡಿದ್ದೆ ವಿಡಿಯೋನ. ಆಲ್ರೆಡಿ ಬಜ್ಜಿ ಹಾಕಿಬಿಟ್ಟಿದ್ದೆ, ಸೊ ಅದು ವಿಡಿಯೋ ಬಂದಿರಲಿಲ್ಲ. ಸೊ ಸೆಕೆಂಡ್ ಬ್ಯಾಚ್ ಹಾಕೋದನ್ನು ತೋರ್ಸಾಕತ್ತೀನಿ ನೋಡಿರಿ. ಸೊ ನಮ್ಮದು ರೆಸಿಪಿ ಶೂಟ್ ಮಾಡುವಾಗ ಇದೊಂದು ಸಮಸ್ಯೆ ಭಾಳ ಅಂದ್ರೆ ಭಾಳ ಲಕ್ಷ್ಯ ಕೊಡಬೇಕಾಗ್ತೈತೆ ನಾವು. ಯಾಕಂದ್ರೆ ಕಂಟಿನ್ಯೂಸ್ ಆನ್ ಇಟ್ಟರೆ ಎಡಿಟ್ ಮಾಡೋಕೆ ತುಂಬಾ ಡಿಲೇ ಆಗ್ತೈತಿ. ಹೀಗಾಗಿ ನಾವು ಪೌಸ್ ಮಾಡಿ ಮಾಡ್ತಾ ಇರ್ತೀವಿ. ಬಟ್ ಅದು ನಮಗೆ ಲಕ್ಷ್ಯ ಇರಬೇಕಷ್ಟೇ ನಾ ಪೌಸ್ ಓಪನ್ ಮಾಡೋದು. ಬಟ್ ನನಗೆ ಈ ಸಲ ಮಿಸ್ ಆಗಿತ್ತು ನೋಡಿರಿ. ಒಂದು ಬ್ಯಾಚ್ ಆಲ್ರೆಡಿ ಫ್ರೈ ಮಾಡಿಬಿಟ್ಟಿದ್ದೆ ಬಜ್ಜಿ. ಸೊ ಸೆಕೆಂಡ್ ಬ್ಯಾಚ್ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಬಂದಿದ್ದು, ಕ್ರಿಸ್ಪಿಯಾಗಿ ಅಷ್ಟೇ ಫ್ಲಫಿಯಾಗಿ ಬಜ್ಜಿ ರೆಡಿಯಾಗಿದ್ದು ಸ್ನೇಹಿತರೆ. ಈ ರೀತಿಯಾಗಿ ಬಿಡಬೇಕು. ಕಡಾಯಿ ಎಣ್ಣೆ ಎಷ್ಟು ಹಿಡಿತೈತಿ ಅಥವಾ ಎಷ್ಟು ಕಡಾಯಿ ಹಿಡಿತೈತಿ ಅಷ್ಟೇ ಹಾಕಬೇಕು. ಯಾಕಂದ್ರೆ ನಾವು ಸೋಡಾ ಹಾಕಿರ್ತೀವಲ್ರಿ, ಮಸ್ತ್ ಅಂದ್ರೆ ಮಸ್ತ್ ಉಬ್ಬತಾವೆ ಬಜ್ಜಿ ಇವ. ಮತ್ತು ಸ್ಪೇಸ್ ಭಾಳ ಬೇಕಾಗ್ತೈತೆ ಅವಕ್ಕೆ ನೋಡ್ಕೊಂಡು ಅಷ್ಟೇ ಹಾಕಬೇಕು. ನಾವು ಜಾಸ್ತಿ ಹಾಕಿದ್ವಿ ಅಂದ್ರೆ ಎಣ್ಣೆ ಹಿಡಿದು ಬಿಡ್ತಾವ್ರಿ ಮತ್ತು ಸರಿಯಾಗಿ ಫ್ರೈ ಆಗಂಗಿಲ್ಲ. ಮತ್ತು ಶೇಪು ಕೂಡ ಭಾಳ ಅಂದ್ರೆ ಚೆನ್ನಾಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ಪಕೋಡ ಅಂದ್ರೆ ಶೇಪ್ ಅಂತ ಏನಿರೋಂಗಿಲ್ಲ, ಬಟ್ ಅತಿ ಇದಾಗ್ಬಿಡ್ತಾವೆ, ಅಂಟ್ಕೊಂಡ್ಬಿಡ್ತಾವೆ ಒಂದಕ್ಕೊಂದು. ಅದಕ್ಕಾಗಿ ಎಷ್ಟು ಸ್ಪೇಸ್ ಇರ್ತೈತೆ ಅಷ್ಟು ಹಾಕಿ ನೀಟಾಗಿ ನಾವು ಇದನ್ನು ಹೈ ಫ್ಲೇಮ್ ಒಳಗನ ಫ್ರೈ ಮಾಡ್ಕೋಬೇಕು. ನೀವು ಬೇಕಾದ್ರೆ ಪಕೋಡ ಎಲ್ಲ ಹಾಕೋ ಮಟ್ಟ ಬೇಕಾದ್ರೆ ಲೋ ಇಡ್ಬೋದು ಫ್ಲೇಮನ್ನು. ನಂತರದಲ್ಲಿ ಹೈ ಫ್ಲೇಮ್ ಇಟ್ಟನ್ನು ನಾವು ಇವನ್ನ ಫ್ರೈ ಮಾಡ್ಕೋಬೇಕು. ಅಂದ್ರೆ ಮಾತ್ರ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾವೆ ನೋಡಿರಿ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ, ಈಗ ಟರ್ನ್ ಮಾಡ್ತಾ ಇದ್ದೀನಿ ನಾನು. ಇದೇ ರೀತಿ ಒಂದು 2-3 ಸಲ ಟರ್ನ್ ಮಾಡಿ ಚೆನ್ನಾಗಿ ಕ್ರಿಸ್ಪಿ ಆದಮೇಲೆ ಅಥವಾ ಗೋಲ್ಡನ್ ಕಲರ್ ಆದಮೇಲೆ ನಾವು ಇವನ್ನ ತಕ್ಕೊಂಡ್ರೆ ಪಕೋಡನು ರೆಡಿ ಸ್ನೇಹಿತರೆ. ಎಲ್ಲ ಅಡುಗೆ ಅಂತೂ ಆಯಿತು ಸ್ನೇಹಿತರೆ. ಇನ್ನು ಚಪಾತಿ ಒಂದಷ್ಟನ ಬಾಕಿ ಇರೋದು. ಲಾಸ್ಟ್ ಬ್ಯಾಚ್ ಪಕೋಡ ಹಾಕಿದ್ದೀನಿ ನಾನೀಗ. ಮತ್ತು ಎಲ್ಲ ರೆಡಿ ಆದಮೇಲೆ ನಾನು ಕಾವೇರಿಗೆ ನೈವೇದ್ಯ ತಗೊಂಬಿಡುವ ಅಂತ ಹೇಳಿದೆ. ಸೊ ಆಕೆ ಕೂಡ ನೈವೇದ್ಯನ ಮಾಡ್ಯಾಳ. ನೋಡ್ತಾ ಇರ್ಬೋದು, ಇದು ದುರ್ಗಾದೇವಿಗೆ ಮಂಜುಳಾ ಅವ್ರ ಮನೆಯೊಳಗೇನು ದುರ್ಗಾದೇವಿ ದೇವಸ್ಥಾನ ಐತಿ, ಆ ದೇವಸ್ಥಾನಕ್ಕೆ ನಾನು ಇಲ್ಲೇ ನೈವೇದ್ಯನ ಕೊಟ್ಟು ಕಳ್ಸಕತ್ತೀನಿ. ಸೀಕರ್ನೆ ಸ್ವಲ್ಪ ಜಾಸ್ತಿನ ಕೊಟ್ಟೇನೆ, ಯಾಕಂದರೆ ನೈವೇದ್ಯ ಅವ್ರಿಗೆ ಕೊಟ್ಟಬಾರ್ವಾ ಅಂತ ಹೇಳೀನಿ. ಹೀಗಾಗಿ ಮತ್ತು ಇಲ್ಲಿ ಜಗಲಿ ಮೇಲೂ ನೈವೇದ್ಯ ತೋರಿಸಿದ್ಲು. ಎಲ್ಲ ನೈವೇದ್ಯ ಎಲ್ಲ ಮಾಡಿದ್ಲು ನೋಡ್ರಿ. ಈಗ ಗುಡಿಗೆ ಹೋಗಿ ಬರ್ತಾಳಕ್ಕೆ. ಬೆಳಗ್ಗೆ ಹೋಗಿ ಬಂದಿದ್ಲ, ಈಗ ಸ್ವಲ್ಪ ಇದು ನೈವೇದ್ಯನ ತೊಗೊಂಡು ಹೋಗಿ ಬಂದುಬಿಡು ಅಂದೆ. ಅದಕ್ಕೋಸ್ಕರ ಸ್ನೇಹಿತರೆ ನೋಡ್ತಾ ಇದ್ರಲ್ಲ, ಅಮಾವಾಸ್ಯೆಯ ಪೂಜೆ ಅಂತೂ ಬೆಳಗ್ಗೆನೂ ತೋರಿಸಿದ್ದೆ ನಾನು ನಿಮಗೆ. ಈಗ ನೈವೇದ್ಯ ತೋರಿಸ್ತಾ ಇದ್ದೀನಿ ನೋಡ್ರಿ. ಸೊ ಈ ರೀತಿಯಾಗಿ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಿಮಗೆ ಹೆಂಗೆ ಅನ್ನಿಸ್ತು ಗೊತ್ತಿಲ್ಲ. ಏನೇನೆಲ್ಲ ಆಯ್ತಪ್ಪ, ಒಂದು ಪ್ಲ್ಯಾಟರ್ ಅಥವಾ ಒಂದು ಪ್ಲೇಟ್ ಏನೆಲ್ಲ ರೆಡಿ ಮಾಡಿದೆ ನಾನು. ಒಂದು ಥಾಲಿ ಅಂದ್ರೆ ನೋಡ್ತಾ ಇರ್ಬೋದು, ಶೀಕರಣೆ ಮಾಡಿದೆ. ಅದ್ರ ಜೊತೆಗೆ ಪಕೋಡ ಮತ್ತು ಚಪಾತಿ ಎರಡೂರದ್ದು ಕಾಂಬಿನೇಷನ್ ಸಖತ್ತಾಗಿರ್ತೈತಿ. ಮತ್ತು ನೈವೇದ್ಯ ಆದಮೇಲೆ ಬದ್ನೆಕಾಯಿ ಪಲ್ಯ ಇರಲೇಬೇಕು, ಅನ್ನ ಮತ್ತು ಬೇಳೆ ಸಾರು. ಸೊ ಅನ್ನ ಚಪಾತಿದ ರೆಸಿಪಿನ ತೊಗೊಂಡಿಲ್ಲ, ಉಳ್ದಂಥದ್ದನ್ನೆಲ್ಲ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಒಂದು ಥಾಲಿ ಅಥವಾ ಒಂದು ಪ್ಲ್ಯಾಟರ್ದ ಲಾಗ್ ಆಗಿತ್ತು. ನನಗಂತೂ ತುಂಬ ಇಷ್ಟವಾದ ಒಂದು ಲಾಗ್ ಅಂತಲೇ ಹೇಳ್ಬೋದು. ಯಾಕಂದರೆ ನಂಗೆ ಅಡುಗೆ ಮಾಡೋದು ತುಂಬಾ ಇಷ್ಟ ಸ್ನೇಹಿತರೆ. ಐ ಹೋಪ್ ನಿಮಗೂ ಈ ಒಂದು ಲಾಗ್ ಅಥವಾ ಈ ಒಂದು ಕಂಟೆಂಟ್ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.